ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, 3 ತಿಂಗಳ ಪಿಂಚಣಿಯನ್ನ ಒಟ್ಟಿಗೆ ಜಮಾ ಆಗಲಿದೆ. ಹೌದು, ಈ ಜಿಲ್ಲೆಗೆ ನಾಳೆ ಬಿಡುಗಡೆ ಆಗಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಹಣ ಬಿಡುಗಡೆ ಆಗಲಿದೆ, ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರಿಗೂ ಕೂಡ ಬಿಡುಗಡೆ ಆಗಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಲಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ನೀವೇನಾದರೂ ಸರ್ಕಾರದಿಂದ ಪ್ರತಿ ತಿಂಗಳು ಹಿರಿಯ ನಾಗರಿಕರ ಪಿಂಚಣಿ ಅಥವಾ ವಿಧವಾ ವೇತನ ಅಥವಾ ಅಂಗವಿಕಲರ ಪಿಂಚಣಿ ಪಡೆಯುತ್ತಿದ್ದೀರಾ? ಹಾಗಾದ್ರೆ ಖಂಡಿತ ಈ ವಿಡಿಯೋ ನಿಮಗಾಗಿ ಮಾಡಲಾಗಿದೆ. ಹೌದು, ಈ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಶುಭ ಸಂದರ್ಭದಲ್ಲಿ ಇದರ ನಿಮಿತ್ತವಾಗಿ ನಾಳೆ, ಹಾಗಾದರೆ ಖಂಡಿತ ಈ ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತದೆ. ಹೌದು, ಈ ವಾರದಲ್ಲಿ ಅಂದರೆ ನಾಳೆ ಅಥವಾ ನಾಡಿದ್ದು ನಿಮ್ಮ ಖಾತೆಗೆ ಈ ಪಿಂಚಣಿಯನ್ನು ಜಮಾ ಆಗುವಂಥದ್ದು. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ಪಿಂಚಣಿ ಬಾರದೆ ಪರದಾಡುತ್ತಿದ್ದವರಿಗೆ ಈ ಬಾರಿ ಕೇವಲ 1 ತಿಂಗಳ ಹಣವಲ್ಲ, ಬದಲಾಗಿ 2-3 ತಿಂಗಳ ಹಣ ಒಟ್ಟಿಗೆ ಬ್ಯಾಂಕ್ ಖಾತೆಗೆ ಸೇರಲಿದೆ. ಅಂದರೆ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋಬ್ಬರಿ 3,600ರಿಂದ 6,000 ಮತ್ತು ಕೆಲವರಿಗೆ 8,000ವರೆಗೆ ಬೃಹತ್ ಮೊತ್ತ ಜಮಾ ಆಗುವ ಸಾಧ್ಯತೆ ಇದೆ. ಇದು ಹೇಗೆ ಸಾಧ್ಯ? ಯಾರಿಗೆಲ್ಲ ಈ ಬಂಪರ್ ಹಣ ಸಿಗುತ್ತದೆ ಮತ್ತು ಹಣ ಬಾರದೆ ಇದ್ದವರು ಏನು ಮಾಡಲೇಬೇಕು? ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತಾ ಹೋಗ್ತೇನೆ. ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನನ್ನದೊಂದು ಸಣ್ಣ ಮನವಿ. ನಮ್ಮ ಚಾನಲಲ್ಲಿ ನಾವು ಯಾವುದೇ ಸುಳ್ಳು ಸುದ್ದಿಯನ್ನು ನೀಡುವುದಿಲ್ಲ. ಕೇವಲ ನೈಜ ಮತ್ತು ಖಚಿತವಾದ ಮಾಹಿತಿಯನ್ನು ಮಾತ್ರ ಆಯ್ದು ತರುತ್ತೇವೆ. ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋ ಕೆಳಗಿರುವ ಕೆಂಪು ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಲು ಮರೆಯಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ನಾವೆಲ್ಲರೂ ಒಂದು ಪ್ರಮುಖವಾದ ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಇತ್ತೀಚೆಗೆ ನನಗೆ ಕಮೆಂಟ್ಸ್ನಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನನಗೆ ಕಳೆದ 3 ತಿಂಗಳುಗಳಿಂದ ಪಿಂಚಣಿ ಬಂದಿಲ್ಲ, ಬಾಕಿಯನ್ನ ಒಟ್ಟಿಗೆ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಇತ್ತೀಚೆಗೆ ರಾಜ್ಯ ಸರ್ಕಾರವು ಪಿಂಚಣಿ ಪಡೆಯುವ ಫಲಾನುಭವಿಗಳ ಅರ್ಹತೆಯನ್ನ ಪರಿಶೀಲಿಸಲು ಒಂದು ಬೃಹತ್ ಮಟ್ಟದ ವೆರಿಫಿಕೇಶನ್ ಪ್ರಕ್ರಿಯೆಯನ್ನ ಶುರು ಮಾಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸುಮಾರು 83 ಲಕ್ಷ ಜನ ವಿವಿಧ ಪಿಂಚಣಿಗಳನ್ನ ಪಡೆಯುತ್ತಿದ್ದಾರೆ. ಇದಕ್ಕಾಗಿ ಸರ್ಕಾರ ಪ್ರತಿ ತಿಂಗಳು ಸುಮಾರು 840 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ. ಆದರೆ ಈ 83 ಲಕ್ಷ ಜನರಲ್ಲಿ ಅನೇಕ ನಕಲಿ ಖಾತೆಗಳಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಶೀಲನೆ ನಡೆಸಿದಾಗ ಬರೋಬ್ಬರಿ 24 ಲಕ್ಷ ಖಾತೆಗಳು ಅನುಮಾನಾಸ್ಪದವಾಗಿವೆ ಎಂದು ಗುರುತಿಸಲಾಗಿದೆ. ಇದರ ಪರಿಣಾಮವಾಗಿ ಸರಿಸುಮಾರು 18ರಿಂದ 18.5 ಲಕ್ಷ ಜನರ ಪಿಂಚಣಿಯನ್ನ ಸರ್ಕಾರ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಹೌದು, ನಾನು ತಾತ್ಕಾಲಿಕವಾಗಿ ಎಂಬ ಪದವನ್ನು ಒತ್ತಿ ಹೇಳ್ತಾ ಇದ್ದೇನೆ, ಏಕೆಂದರೆ ನಿಮ್ಮ ಪಿಂಚಣಿ ನಿಂತಿದೆ ಅಂದರೆ ಅದು ಶಾಶ್ವತವಾಗಿ ರದ್ದಾಗಿದೆ ಅಂತ ಅರ್ಥವಲ್ಲ. ಬದಲಾಗಿ ಸರಿಯಾದ ದಾಖಲೆಗಳು ಇಲ್ಲದ ಕಾರಣ ಅಥವಾ ನೀವು ನೀಡಿದ್ದ ವಿಳಾಸದಲ್ಲಿ ನೀವು ಇಲ್ಲದ ಕಾರಣ ಹಣವನ್ನು ಹೋಲ್ಡ್ ಮಾಡಲಾಗಿದೆ ಅಷ್ಟೇ. ಹೌದು, ಇದಕ್ಕೆ ಪರಿಹಾರವೇನು ಎಂಬುದನ್ನು ನೋಡೋದಾದ್ರೆ, ನಿಂತು ಹೋದ ಪಿಂಚಣಿಯನ್ನು ಮತ್ತೆ ಶುರು ಮಾಡಿಕೊಳ್ಳುವುದು ಹೇಗೆ? ಇದಕ್ಕೆ ಗಾಬರಿ ಬೀಳುವ ಯಾವುದೇ ಅಗತ್ಯವಿಲ್ಲ. ಕೆಲವರು ತಮ್ಮ ಆದಾಯ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡಿಲ್ಲ, ಅಂದರೆ ಇನ್ಕಮ್ ಸರ್ಟಿಫಿಕೇಟ್. ನೆನಪಿರಲಿ ಸ್ನೇಹಿತರೆ, ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯಲು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 32,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಒಂದು ವೇಳೆ ನಿಮ್ಮ ಆದಾಯ ಪ್ರಮಾಣ ಪತ್ರದ ಅವಧಿ ಮುಗಿದಿದ್ರೆ ಕೂಡಲೇ ಹೊಸದನ್ನು ಮಾಡಿಸಿ. ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಲೇಬೇಕು ಮತ್ತು NPCI ಮ್ಯಾಪಿಂಗ್ ಕಡ್ಡಾಯವಾಗಿ ಆಗಿರಲೇಬೇಕು. ನೀವು ಕೂಡಲೇ ನಿಮ್ಮ ಹತ್ತಿರದ ನಾಡ ಕಚೇರಿ ಸೇವಾ ಸಿಂಧು ಕೇಂದ್ರ ಅಥವಾ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ಹೊಸ ಆದಾಯ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ನೀಡಿ KYC ಪ್ರಕ್ರಿಯೆ ಮುಗಿಸಿ ಒಮ್ಮೆ ನಿಮ್ಮ ದಾಖಲಾತಿಗಳು ಸರಿಯಾಗಿವೆಯಾ ಎಂದು ದೃಢಪಟ್ಟರೆ ನಿಂತು ಹೋಗಿದ್ದ ನಿಮ್ಮ ಪಿಂಚಣಿ ಮತ್ತೆ ನಿಮ್ಮ ಖಾತೆಗೆ ಬರಲು ಶುರುವಾಗುತ್ತದೆ. ಈಗ ಅಸಲಿ ವಿಚಾರಕ್ಕೆ, ಅಂದರೆ ಖುಷಿ ವಿಚಾರಕ್ಕೆ ಬರೋಣ. ಆಗಸ್ಟ್ 17ರಂದು ನಿಮ್ಮ ಖಾತೆಗೆ ಈ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಹೌದು, ಅಂದರೆ ಇಂದು ಎಲ್ಲ ಜಿಲ್ಲೆಗಳು ಕೂಡ ಜಮಾ ಆಗುವ ಸಾಧ್ಯತೆ ಇದೆ. ಸರ್ಕಾರವು ಪಿಂಚಣಿದಾರರಿಗೆ ಭರ್ಜರಿ ಕೊಡುಗೆ ನೀಡ್ತಾ ಇದೆ. ಯಾರಿಗೆಲ್ಲ ಕಳೆದ 2ರಿಂದ 3 ತಿಂಗಳಿಂದ ಹಣ ಬಂದಿಲ್ವೋ ಅವರ ದಾಖಲಾತಿಗಳು ಸರಿಯಾದ ತಕ್ಷಣ
ಹಳೆಯ ಬಾಕಿ ಹಣವು ಸೇರಿ ಒಟ್ಟಿಗೆ ಜಮಾ ಆಗಲಿದೆ. ಇದು ಹೇಗೆ ಎಂದು ಲೆಕ್ಕಾಚಾರ ಮಾಡಿ ಹೇಳ್ತೇನೆ ಕೇಳಿ. ಹಿರಿಯ ನಾಗರಿಕರ ಪಿಂಚಣಿ. ಹೌದು, 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ತಿಂಗಳಿಗೆ 1200 ಸಿಗುತ್ತೆ. ಒಂದು ವೇಳೆ ನಿಮಗೆ ಕಳೆದ 2 ತಿಂಗಳ ಹಣ ಬಂದಿಲ್ಲ ಎಂದರೆ ಆ ಹಳೆಯ 2 ತಿಂಗಳ ಹಣ ಮತ್ತು ಈ ತಿಂಗಳ ಹಣ ಸೇರಿ ಒಟ್ಟು 3 ತಿಂಗಳ 3600 ರೂಪಾಯಿ ನಿಮ್ಮ ಖಾತೆಗೆ ಒಟ್ಟಿಗೆ ಬಂದು ಬೀಳಲಿದೆ. ಇನ್ನು ಅಂಗವಿಕಲರ ಪಿಂಚಣಿ. ಹೌದು, ಅಂಗವಿಕಲರ ಶೇಕಡಾವಾರು ಆಧಾರದ ಮೇಲೆ ಕೆಲವರಿಗೆ 1400, ಇನ್ನು ಕೆಲವರಿಗೆ 2000 ಪಿಂಚಣಿ ಸಿಗುತ್ತದೆ. ನಿಮಗೂ ಕೂಡ ಹಿಂದಿನ ಬಾಕಿಯನ್ನು ಸೇರಿ ಈ ಬಾರಿ ನಿಮ್ಮ ಖಾತೆಗೆ ಬರೋಬ್ಬರಿ 6000ವರೆಗೆ ಒಟ್ಟಿಗೆ ಹಣ ಜಮಾ ಆಗುವ ಸಂಭವವಿದೆ. ವಿಧವಾ ವೇತನ ಮತ್ತು ಗೃಹಲಕ್ಷ್ಮಿ ಯೋಜನೆ. ಹೌದು, ಇದು ಅತ್ಯಂತ ಆಸಕ್ತಿದಾಯಕವಾಗಿದೆ. ನೀವು ವಿಧವಾ ವೇತನ ಪಡೆಯುವ ಮಹಿಳೆಯರಾಗಿದ್ದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಪಡೆಯುತ್ತಿದ್ರೆ, ಇದರ ಜೊತೆ ನೀವು 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಾಗಿದ್ದರೆ ಈ ಎಲ್ಲ ಹಣದ ಹಿಂದಿನ ಬಾಕಿ ಮತ್ತು ತಿಂಗಳ ಹಣ ಒಟ್ಟಿಗೆ ಸೇರಿಸಿ ನಮಗೆ ಬರೋಬ್ಬರಿ 4000ದಿಂದ 8000ವರೆಗೆ ಬ್ಯಾಂಕ್ ಖಾತೆಗೆ ಜಮಾ ಆಗುವ ದೊಡ್ಡ ಸಾಧ್ಯತೆ ಇದೆ. ಇದು ನಿಜಕ್ಕೂ ಹಬ್ಬದ ಬೋನಸ್ ಅಂತಲೇ ಹೇಳಬಹುದು. ಇಲ್ಲಿನ ಮುಖ್ಯವಾದ ವಿಷಯವನ್ನು ನಾನು ಸೃಷ್ಟಿಪಡಿಸಲು ಇಷ್ಟಪಡ್ತೇನೆ. ಆಗಸ್ಟ್ 15ಕ್ಕೆ ಹಣ ಬಿಡುಗಡೆ ಆಲ್ರೆಡಿ ಆಗಿದೆ. ಇನ್ನು ಬಾಕಿ ಹಣ ಏನೈತಿ ಇವತ್ತು ಜಮಾ ಆಗಲಿದೆ. ಎಲ್ಲ ಜಿಲ್ಲೆಯ ಪ್ರತಿಯೊಬ್ಬ ಖಾತೆಗೂ ಬೆಳಗಾಗೋದ್ರೊಳಗೆ ಹಣ ಬಂದು ಬೀಳುತ್ತೆ ಎಂದು ನಂಬಬೇಡಿ. ಸರ್ಕಾರವು ಹಣವನ್ನು ಹಂತ ಹಂತವಾಗಿ ಜಿಲ್ಲಾವಾರು ಬಿಡುಗಡೆ ಮಾಡುತ್ತದೆ. ಉದಾಹರಣೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ಜನರ ಪಿಂಚಣಿ ತಡೆ ಹಿಡಿಯಲಾಗಿತ್ತು ಎಂದು ವರದಿಯಾಗಿದೆ. ಅಲ್ಲಿನ ಜನ ಈಗ ದಾಖಲಾತಿಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಬೆಳಗಾವಿ, ಮೈಸೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಪ್ಪಳ, ರಾಯಚೂರು ಹೀಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ನಿಮ್ಮ ದಾಖಲೆಗಳು ಸರಿ ಇದ್ದರೆ ಹಂತ ಹಂತವಾಗಿ ನಿಮ್ಮ ದಾಖಲೆಗಳಿಗೆ ಈ ಹಣವನ್ನು ಹಾಕಲಾಗುತ್ತೆ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಆಗಾಗ ಅಪ್ಡೇಟ್ ಮಾಡಿಸಿ ಅಥವಾ ನಿಮ್ಮ ಮೊಬೈಲ್ಗೆ ಬರುವ ಬ್ಯಾಂಕ್ SMS ಗಮನಿಸ್ತಾ ಇರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪಿಂಚಣಿ ಕುರಿತಾದ ಸಂಪೂರ್ಣ ಮತ್ತು ಸ್ಪಷ್ಟ ಮಾಹಿತಿ. ನಿಮ್ಮೆಲ್ಲ ಗೊಂದಗಳಿಗೆ ಈ ವಿಡಿಯೋನ ಉತ್ತರ ಸಿಕ್ಕಿದೆ ಎಂದು ನಾನು ಭಾವಿಸ್ತೇನೆ. ಯಾರು ಕೂಡ ವದಂತಿಗಳಿಗೆ ಕಿವಿ ಕೊಡಬೇಡಿ. ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಅಥವಾ ಯಾವುದೇ ನಿಮ್ಮದು ಅಪ್ಡೇಟ್ ಮಾಡಲು ನಿಮ್ಮ ಹತ್ತಿರದ CSC ಕೇಂದ್ರ ಅಥವಾ ನಿಮ್ಮ ನಾಡ ಕಚೇರಿಗೆ ಹೋಗಿ ನಿಮ್ಮ ಎಲ್ಲ ದಾಖಲೆಗಳನ್ನ ಒಂದ್ಸಾರಿ ಅಲ್ಲಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸಿ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಖಾತೆಗೆ ಎಲ್ಲ ಪಿಂಚಣಿಯನ್ನು ಬಾಕಿ ಹಣ ಅಥವಾ ಎಷ್ಟು ತಿಂಗಳ ಬಾಕಿ ಹಣ ಇದೆಯೋ ಅದೆಲ್ಲವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮತ್ತು ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇದರಿಂದ ಪಿಂಚಣಿ ಬಾರದೆ ಕಾಯುತ್ತಿರುವ ಅನೇಕ ವಯೋವೃದ್ಧರಿಗೆ ಮತ್ತು ವಿಶೇಷ ಚೇತನರಿಗೆ ಸಹಾಯವಾಗುತ್ತದೆ. ನಿಮಗೆ ಇನ್ನೂ ಯಾವುದೇ ಅನುಮಾನಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಾನು ಖಂಡಿತ ರಿಪ್ಲೈ ಮಾಡುತ್ತೇನೆ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಸಾಲ ಮನ್ನಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ದಯವಿಟ್ಟು ಮುಂದಿನ ವಿಡಿಯೋಗಾಗಿ ನಮ್ಮ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತದೆ. ಧನ್ಯವಾದಗಳು.